ಕುಡುಕರುಗಳು, ಬಾರ್ ಓನರ್ಗಳು, ಈ ಕುಡಿತ ಬಿಡಿಸಕ್ ಬಂದಿರುವಂತ ಡಾಕ್ಟ್ರು, ಇವ್ರದ್ದೆಲ್ಲಾರ್ದು ಒಂದ್ ಕತೆ ಇದೆ, ಕೇಳಿಸ್ಕೊಂತೀರಾ? ಈ ಕುಡಿತ ಒಳ್ಳೇದಲ್ಲ, ನೀವೆಲ್ಲ ನಶೆಲಿದ್ದೀರಾ, ಇದನ್ನ ಬಿಟ್ಟು ಬೇರೆ ಪ್ರಪಂಚಕ್ಕೆ ಬನ್ನಿ, ಆ ಪ್ರಪಂಚ ಸುಂದರವಾಗಿದೆ ಅಂತ ಹೇಳಿದ್ರು ನಮ್ ಡಾಕ್ಟ್ರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಲವು ಜನ ಅದನ್ನ ನಂಬಿ ಬದಲಾಗ್ತಾ ಬಂದ್ರು, ಇನ್ನು ಕೆಲವು ಜನ ಇದು ಸಾಧ್ಯನಾ ಅಂತ ಆ ಕಡೆಗೂ ಮತ್ತೆ ಈ ಕಡೆಗೂ ಯೋಚನೆ ಮಾಡ್ಕೊಂಡಿದ್ರು. ನಾಗವಲ್ಲಿ ಆಗಿರೋದು ನೋಡಿ. ಒಂದು ದಿನ ನಮ್ಮ ಡಾಕ್ಟ್ರು ರೋಡಲ್ಲಿ ಹೋಗ್ಬೇಕಾದ್ರೆ ಹಳೆ ಪರಿಚಯದ ಬಾರ್ ಓನರ್ ಒಬ್ರು ನಿಲ್ಸಿ ಮಾತಾಡ್ಸಿದ್ರು. ಅವಾಗ ನಮ್ಮ ಡಾಕ್ಟ್ರು, ಏನ್ ಸಾರ್ ಬಾರ್ ಇಷ್ಟ ಚೆನ್ನಾಗಿ ಕಟ್ಟಿದ್ದೀರಾ ಅಂತ ಅವ್ರನ್ನ ಹೊಗಳಿದ್ರು, ಟ್ರೋಲ್ ಮಾಡಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಚೇಂಜ್ ಆಗಿರೋ ಕುಡುಕರಿಗೆ ಏನು ಅನ್ನಿಸ್ಲಿಲ್ಲ, ಆದ್ರೆ ಚೇಂಜ್ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಕುಡುಕರಿಗೆ ಸಿಕ್ಕಿದ್ದ ಚಾನ್ಸು. ನೋಡಿ, ನಿಮ್ ಡಾಕ್ಟ್ರು ಕುಡಿತಾ ಇದಾರೆ, ಇದೆಲ್ಲ ವರ್ಕ್ ಆಗಲ್ಲ ಅಂತ ನಾವ್ ಅವತ್ತೇ ಹೇಳಿದ್ವಲ್ಲ, ಇವತ್ ನಂಬುದ್ರ? ನೋಡಿ, ನಿಮ್ಮ ಡಾಕ್ಟ್ರು ಕೂಡ ಬಾರ್ ಓನರ್ ಜೊತೆ ಸೇರ್ಕೊಂಡ್ಬಿಟ್ರು ಅಂತೇಳಿ ಮೆಸೇಜ್ ಹಬ್ಬಿಸ್ತಾ ಇದಾರೆ. ನನಗ್ ಗೊತ್ತಿರೋ ಪ್ರಕಾರ ಪ್ರಜಾಕೀಯ ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಸೀಮಿತ ಅಲ್ಲ. ಪ್ರಜಾಕೀಯ ಅಂದ್ರೆ ಅದೊಂದು ಯೋಚನೆ, ರಾಜಕೀಯಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್. ನಾನಿಲ್ಲಿ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಾ ಇಲ್ಲ, ಆದರೆ ಈಗಿನ ರಾಜಕೀಯ ವ್ಯವಸ್ಥೆಗೆ ಒಂದು ಆಲ್ಟರ್ನೇಟಿವ್ ಬೇಕೇ ಬೇಕು. ಯೋಚನೆ ಮಾಡಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ